Good morning, students. In the previous class, fifth period, that you have studied about the axial line. Along the axial line, what is the electric field that you have studied. In this sixth period, you are going to study the expression for the electric field at a point on the equatorial plane of an electric dipole. ಈ ಎಲೆಕ್ಟ್ರಿಕ್ ಡೈಪೋಲ್ ಇದೆ, ಇದರಲ್ಲಿ ಈಕ್ವಟೋರಿಯಲ್ ಪ್ಲೇನ್, ಒಂದು ಪ್ಲೇನಲ್ಲಿ ಈ ಯಾವ ರೀತಿ ಎಲೆಕ್ಟ್ರಿಕ್ ಇದಕ್ಕೆ ಫೀಲ್ಡ್ ಇರುತ್ತೆ ಅಂತ. ಹೋದ ವಿಡಿಯೋಲಿ ನೀವು ಅಲಾಂಗ್ ದ ಆಕ್ಸಿಸ್, ಒಂದು ಡೈಪೋಲ್ ಆಕ್ಸಿಸ್ ಇರ್ತಿತ್ತು. ಆಕ್ಸಿಸಲ್ಲಿ ಈ ಆಕ್ಸಿಸ್ನಲ್ಲಿ ಈ ಪಾಯಿಂಟಲ್ಲಿ ಇಟ್ಟರೆ ಎಷ್ಟು, ಈ ಪಾಯಿಂಟಲ್ಲಿ ಇಟ್ಟರೆ ಎಷ್ಟು, ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿದ್ದೀವಿ. ಈಗ ನೀವು ಅಲಾಂಗ್ ದ ಈಕ್ವಟೋರಿಯಲ್ ಪ್ಲೇನ್, ಒಂದು ಎ ಬಿ ಅನ್ನೋದು ಈಕ್ವಟೋರಿಯಲ್ ಒಂದು ಇದೆ, ಎ ಅನ್ನೋದು ಬಿ ಅನ್ನೋದು ಒಂದು ಎರಡು ಈ ಡೈಪೋಲ್ ಇರುತ್ತೆ. ಅಲ್ಲಿ ಈ ಮಧ್ಯದಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ಪ್ಲೇನಲ್ಲೇ ಇರಬೇಕು. ಆ ಪ್ಲೇನ್ನಲ್ಲಿ ಯಾವ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಆಗುತ್ತೆ ಅಂಥದ್ರ ಬಗ್ಗೆ ಈಗ ನಾವು ಸ್ಟಡಿ ಮಾಡಿದ್ವಿ. ಈ ವಿಡಿಯೋ ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್ ಡೆರಿವೇಷನ್. ಇದು ಮಾರ್ಚ್ 15, ಜುಲೈ 19 ಮಾಡಲ್ ಕ್ವಶನ್ ಪೇಪರ್ 2021 ಇದನ್ನು ಕೇಳಿದ್ದಾರೆ. ಸೊ ಈ ವೆರಿ ಇಂಪಾರ್ಟೆಂಟ್. ಇದನ್ನು ಕ್ಲೀನಾಗಿ ನೀವು ಇದನ್ನು ಸ್ಟಡಿ ಮಾಡಬೇಕು. ಅದಕ್ಕೆ ಒಬ್ಟೈನ್ ಎನ್ ಎಕ್ಸ್ಪ್ರೆಷನ್ ಫಾರ್ electric field at a point on the equatorial plane of an electric dipole. ಈಕ್ವಟೋರಿಯಲ್ ಲೈನ್ ನೋಡಿರಿ, ಈಕ್ವಟೋರಿಯಲ್ ಅಂದರೆ ಎರಡು ಎ ಮತ್ತು ಬಿ ಇದೆ. ಡೈಪೋಲ್, ಇದು ಒಂದು ಡೈಪೋಲು, ಇದು ಪ್ಲಸ್ ಕ್ಯೂ ಚಾರ್ಜು ಮೈನಸ್ ಕ್ಯೂ ಚಾರ್ಜು. ಈ ಮಧ್ಯದಲ್ಲಿ ಸೆಂಟ್ರ್ ಪಾಯಿಂಟ್ ಇದೆಯಲ್ಲ, ಇದಕ್ಕೆ ನಾವು ಇದ್ರ ಮಧ್ಯದಲ್ಲಿ ಒಂದು ಲೈನ್ ಎಳೆದಿರ್ತೀವಿ, ಅದೇ ಈಕ್ವಟೋರಿಯಲ್ ಲೈನ್. ಈ ಎರಡು ಡೈಪೋಲ್ ಇದೆ, ಪ್ಲಸ್ ಕ್ಯೂ ಮೈನಸ್ ಕ್ಯೂ ಮಧ್ಯೆ ಮಿಡ್ ಪಾಯಿಂಟ್ ಇದೆಯಲ್ಲ, ಅದು ಝೀರೋ, ಇದು ಝೀರೋ. ಇಲ್ಲಿಂದ ಇಲ್ಲಿಗೆ ಎ, ಇಲ್ಲಿಂದ ಇಲ್ಲಿಗೆ ಎ, ಅಂದರೆ ಇನ್ನು 2a ಇದ್ದ ಡೈಪೋಲ್ ಲೆಂತ್. ಮಿಡ್ ಪಾಯಿಂಟು ಅಂದರೆ ಅಟ್ ಪಾಯಿಂಟ್ ಎನಲ್ಲಿ, ಅಂದರೆ ಇದರಲ್ಲಿ ಈ ಲೈನಲ್ಲಿ ಎಷ್ಟು ಎಲೆಕ್ಟ್ರಿಕ್ ಡೈಪೋಲ್ ಇರುತ್ತೆ ಅದ್ರ ಬಗ್ಗೆ ನಾವೀಗ ಸ್ಟಡಿ ಮಾಡಬೇಕು. ಗೊತ್ತಾಯ್ತಾ? ಫಸ್ಟ್ ಪೀರಿಯಡಲ್ಲಿ ಏನು ನೀವು ಎಕ್ಸ್ಪ್ರೆಷನ್ ಸೇಮ್ ಅದೇ ರೀತಿ ಎಕ್ಸ್ಪ್ರೆಷನ್ ಬರುತ್ತೆ. ಮತ್ತು ಇದರದ್ದು ಆದಮೇಲೆ ಇನ್ನೊಂದು ಡೆರಿವೇಷನ್ ಇದೆ, ಎಕ್ಸ್ಪ್ರೆಷನ್ ಫಾರ್ ಅಲಾಂಗ್ ದ ಎಲೆಕ್ಟ್ರಿಕ್ ಡೈಪೋಲ್ ಪ್ರೊಡ್ಯೂಸ್ಡ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಅದ್ರದ್ದು ಬಗ್ಗೆ ಒಂದು ಇದೆ. ಇದಕ್ಕಿಂತ ನಿಮಗೆ ಇದು ಭಾಳ ಇಂಪಾರ್ಟೆಂಟ್. ಪ್ರತಿ ವರ್ಷವೂ ಕೇಳ್ತಾ ಇರ್ತಾರೆ, ಇದು ಒಂದು ವರ್ಷವೂ ಕೇಳಿಲ್ಲ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ, ನೀವು ಸ್ವಲ್ಪ ಇದನ್ನು ಮಾಡ್ಬೋದು. ಇದನ್ನಂತೂ ಕ್ಲೀನಾಗಿ ಬರೀಬೇಕು. ಸೊ ಅದಕ್ಕೆ ನೋಡಿರಿ, ಎ ಮತ್ತು ಎ ಮತ್ತು ಬಿ ಪಾಯಿಂಟಲ್ಲಿ ಪ್ಲಸ್ ಕ್ಯೂ ಅನ್ನು ಮೈನಸ್ ಕ್ಯೂ ನೋಡಿರಿ, ಇದಕ್ಕೆ ಕನ್ಸಿಡರ್ ದ ಫಾಲೋಯಿಂಗ್ ಅಂತ ಬರ್ಕೋಬೇಕು. ಹೋದ ಬೇಡಲ್ಲಿ ಏನೇನು ಡೆರಿವೇಷನ್ ಬರ್ಸಿಲ್ಲ, ಸೇಮ್ ಅದೇ ರೀತಿ ಬರುತ್ತೆ. ಒಂದು ಕಲ್ತ್ರೆ ಕ್ಲೀನಾಗಿ ಎಲ್ಲ ಡೆರಿವೇಷನ್ಗೂ ಅದನ್ನೇ ಅಪ್ಲೈ ಮಾಡ್ಬೋದು. ಆ ರೀತಿ ಬರ್ಸಿದ್ವಿ. ಕನ್ಸಿಡರ್ ದ ಫಾಲೋಯಿಂಗ್ ನೋಡಿ, ಪಿ ಇದೆ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ನೋಡಿರಿ, ಇಲ್ಲಿ ಪಾಯಿಂಟ್ ಪಿ ಇದೆ, ಇದು ಆಕ್ಸಿಸ್, ಇದು ಪ್ಲಸ್ ಕ್ಯೂ ಮೈನಸ್ ಕ್ಯೂ ಚಾರ್ಜ್ ಇದೆ. ಇದು ಮಧ್ಯದ ಪಾಯಿಂಟಲ್ಲಿ ಇದೊಂದು ಆಕ್ಸಿಸ್, ಈ ಆಕ್ಸಿಸಲ್ಲಿ ಎಳೆದಿದ್ದೀವಿ. ಈ ಆಕ್ಸಿಸಲ್ಲಿ ಇಲ್ಲಿ ಅಂತಲ್ಲ, ಇನ್ನು ಈ ಕಡೆನೂ ಬರುತ್ತೆ. ಇದು ಬರೀ ಒಂದು ಸೈಡ್ ಮಾತ್ರ ತೋರಿಸ್ತಿರ್ತೀವಿ. ಅದಕ್ಕೆಲ್ಲ ಪಿ ಈಸ್ ಈಕ್ವಲ್ ಟು ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ಆಯಿತಾ? ಸೊ ಆರ್ ಈಸ್ ಈಕ್ವಲ್ ಟು ನೋಡಿರಿ, ಆರ್ ಈಕ್ವಲ್ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಓ. ಆರ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಪಿ ಆ್ಯಂಡ್ ದ ಥರ್ಡ್ ಪಾಯಿಂಟ್ ಆನ್ ದ ಆಕ್ಸಿಸ್. ಅಂದರೆ ಇದು ಮಿಡ್ ಪಾಯಿಂಟ್. ಈ ಮಿಡ್ ಪಾಯಿಂಟು ಪಿ ಆ್ಯಂಡ್ ಕ್ಯೂ ಮಧ್ಯದಲ್ಲಿ ಮಿಡ್ ಪಾಯಿಂಟಿಗೆ ನಾವು ಅದನ್ನು ಓ ಅಂತ ತೊಗೊಂಡಿರ್ತೀವಿ. ಆರ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಥರ್ಡ್ ಪಾಯಿಂಟ್ ಆಫ್ ಆಕ್ಸಿಸ್. ಈ ಆಕ್ಸಿಸಲ್ಲಿ ಇದೊಂದು ಪಾಯಿಂಟ್ ಇದೆ, ಈ ಥರ್ಡ್ ಪಾಯಿಂಟ್ ಇದು. ಇದಕ್ಕಿಟ್ಟು ಪಿ ಈಸ್ ಈಕ್ವಲ್ ಟು ಡೈಪೋಲ್ ಡೈರೆಕ್ಟೆಡ್ ಫ್ರಮ್ ಮೈನಸ್ ಕ್ಯೂ ಟು ಪ್ಲಸ್ ಕ್ಯೂ. ನೋಡಿರಿ, ಯಾವಾಗಲೂ ಡೈಪೋಲ್ ಈಸ್ ಆಲ್ ಡೈರೆಕ್ಷನ್ ಆಫ್ ದ ಡೈಪೋಲ್ ಈಸ್ ಆಲ್ವೇಸ್ ಫ್ರಮ್ ಮೈನಸ್ ಕ್ಯೂ ಟು ಪ್ಲಸ್ ಕ್ಯೂ. ಅದರಲ್ಲಿ ಒಂದ್ಸರಿ ಒಂದು ಪ್ರಶ್ನೆನೂ ಬರ್ಸಿದ್ದೆ, ಕ್ವಶನ್ನು. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಡೈಪೋಲ್? ದ ಡೈರೆಕ್ಷನ್ ಆಫ್ ದ ಡೈಪೋಲ್ ಈಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಟು ದ ಪಾಸಿಟಿವ್ ಚಾರ್ಜ್, ಮೈನಸ್ ಕ್ಯೂ ಟು ಪ್ಲಸ್ ಕ್ಯೂ. ಅದಕ್ಕೆ ಸೊ ಡೈಪೋಲ್ ಡೈರೆಕ್ಟೆಡ್ ಫ್ರಮ್ ಮೈನಸ್ ಕ್ಯೂ ಟು ಪ್ಲಸ್ ಕ್ಯೂ. ಸೊ ಇದನ್ನು ಇಲ್ಲಿಂದ ಇಲ್ಲಿಗಿದೆ ಅಂತ ಕಂಡಿಡಿಯೋಕ್ಕೆ ಯಾವುದೋ ಯೂನಿಟ್ ವೆಕ್ಟರ್ ಪಿ ಕ್ಯಾಪ್ ಈಸ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಪಿ. ನೋಡಿ, ಈ ಪಿ ಡೈರೆಕ್ಷನ್ನಲ್ಲಿ ಯೂನಿಟ್ ವೆಕ್ಟರ್ ಇರುತ್ತೆ. ಇದು ಪಿ ಅನ್ನೋದು ಡೈರೆಕ್ಷನ್ ಇದೆ, ಇದ್ರ ಜೊತೆಗೆ ಇಲ್ಲೊಂದು ಯೂನಿಟ್ ವೆಕ್ಟರ್ ಬೇರೆ ಇರುತ್ತೆ, ಅದು ಪಿ ಅನ್ನೋ ಡೈರೆಕ್ಷನ್. ಸೊ ಪಿ ಕ್ಯಾಪ್ ಈಸ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಪಿ. ಆ್ಯಂಡ್ ಮಾಡ್ ಪಿ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಡೈಪೋಲ್ ಪಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ ಪಿ ಇದೆಯಲ್ಲ, ಇದ್ರದ್ದು ಪಿ ಡೈಪೋಲು ಯೂನಿಫಾರ್ಮ್ ಇದು ಎಲೆಕ್ಟ್ರಿಕ್ ಫೀಲ್ಡು. ಇದ್ರ ಜೊತೆಗೆ ಮಾಡ್ ಪಿ ಇದ್ದರೆ ಇಲ್ಲಿಂದ ಪಿ ಮತ್ತು ಓ ಈ ಡಿಸ್ಟೆನ್ಸಿಗೆ ಮಾಡ್ ಪಿ ಅಂತ ಕರಿತೀವಿ. ಇದು ಮ್ಯಾಗ್ನಿಟ್ಯೂಡ್ ಆಫ್ ದ ಡೈಪೋಲ್. ಈ ರೀತಿ ಬರೆದ್ರೆ ಇಲ್ಲಿ ಡೈರೆಕ್ಷನ್ ಇದೆ ಅಂತ ಅರ್ಥ. ಹಾಗೆ ಪಿ ಈಸ್ ಈಕ್ವಲ್ ಟು 2a ಈಸ್ ಈಕ್ವಲ್ ಟು ಡೈಪೋಲ್ ಲೆಂತ್. ನೋಡಿರಿ, ಪಿ ಇದೆಯಲ್ಲ, ಪಿ ಈಸ್ ಈಕ್ವಲ್ ಟು 2a. ನೋಡಿ, ಇಲ್ಲಿಂದ ಇಲ್ಲಿಗೆ ಸ್ಮಾಲ್ ಪಿ ಇದು. ಪಿ ಈಸ್ ಈಕ್ವಲ್ ಟು 2a ಈಸ್ ಈಕ್ವಲ್ ಟು ಡೈಪೋಲ್ ಲೆಂತ್. ಸೊ ಆ್ಯಂಡ್ ಮೈನಸ್ ಕ್ಯೂ ಆ್ಯಂಡ್ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು ಚಾರ್ಜಸ್.
ಇ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ. ನೋಡಿರಿ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಗೊತ್ತಾಯ್ತಾ? ಸೊ ಇವು ಯಾವಾಗಲೂ ಡೈರೆಕ್ಷನ್ ಯಾವಾಗಲೂ ಮೈನಸ್ ಕ್ಯೂ ಇಂದನೇ ಹೋಗ್ತಾ ಇರುತ್ತೆ. ಸೊ ಇನ್ ದ ಡೈರೆಕ್ಷನ್ ಆಫ್ ಮೈನಸ್ ಕ್ಯೂ. ಹೌದೈತೆ, ಮೈನಸ್ ಕ್ಯೂ ಇಂದ ಡೈರೆಕ್ಷನ್ ಈ ಕಡೆ ಹೋಗ್ತಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಬರ್ತಿರುತ್ತೆ. ಹಂಗದು ಆಗುತ್ತಾ? ಈ ಪಾಯಿಂಟಲ್ಲಿ ಎಷ್ಟಿದೆ ಅಂದರೆ ಈ ಡೈರೆಕ್ಷನ್ಗೆ ಆಪೋಸಿಟ್ ಡೈರೆಕ್ಷನ್ ಫೀಲ್ಡ್ ಮೈನಸ್ ಕ್ಯೂ ಇಂದ ಡೈರೆಕ್ಷನ್ ಹೇಳಿದ್ದೀವಿ. ಹಾಗಾಗಿ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಪಿ ಅಂಡ್ ಪಿ ಕ್ಯಾ ಮೋಡ್ ಪಿ ಈಸ್ ಈಕ್ವಲ್ ಟು ಕ್ಯೂ ಇಂಟು 2a ಈಸ್ ಈಕ್ವಲ್ ಟು 2a ಅಂದರೆ ಏನು? 2a ಅಂದರೆ ಡೈಪೋಲ್ ಲೆಂತ್, ಕ್ಯೂ ಚಾರ್ಜ್ ಇಂಟು ಒನ್ ಆಫ್ ದ ಚಾರ್ಜ್ ಇಂಟು ಡೈಪೋಲ್ ಲೆಂತ್. ಸೊ ದಟ್ ಈಸ್ 2a. ಸಾರಿ, ಇಷ್ಟನ್ನು ಬರ್ಕೋಬೇಕು ಫಸ್ಟಿಗೆ. ಈ ಪಾಯಿಂಟ್ ಔಟ್ಸ್ಗಳು ವಾಟ್ ಈಸ್ ದ ಪಿ ಅಂದರೆ ಏನು? ಪಿ ಈಸ್ ಈಕ್ವಲ್ ಟು ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. R is equal to R equal to distance between the P and the midpoint of plus Q and minus Q, or the midpoint of the distance between P and the third point of the dipole, and P is equal to dipole directed from minus Q to plus Q, and P cap is equal to unit vector in the direction of P, and mod A is equal to magnitude of dipole P, and P is equal to 2a is equal to dipole length, and plus Q and minus Q is equal to charges. E is equal to electric field at P, and mod P is equal to Q into 2a. ಸೊ ಇಷ್ಟನ್ನು ಬರ್ಕೋಬೇಕು. ಈಗ ನೀವು ಹೋದ ಲೆಕ್ಕದಲ್ಲಿ ಮಾಡಿದ್ವಲ್ಲ, ಅದಕ್ಕೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ ಪಿ ನಲ್ಲಿ ಎಷ್ಟಿರುತ್ತೆ, ಇದರಲ್ಲಿ ಎಷ್ಟಿರುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಯಾವುದು ಏನಾಗುತ್ತೆ ಅಂದರೆ ಸ್ಟ್ರೈಟ್ ಲೈನ್ ಇತ್ತು. ಒಂದು ಸ್ಟ್ರೈಟ್ ಲೈನಲ್ಲಿ ಇಲ್ಲಿ ಇರೋದ ಎಲೆಕ್ಟ್ರಿಸಿಟಿ ಪಿ ಪಾಯಿಂಟಲ್ಲಿ ಕಂಡುಹಿಡಿಬೇಕಿತ್ತು. ಇಲ್ಲಿಂದ ಇಲ್ಲಿಗೆ ಎಷ್ಟು, ಇಲ್ಲಿಂದ ಇಲ್ಲಿಗೆ ಎಷ್ಟು, ಅವೆರಡನ್ನು ಆ್ಯಡ್ ಮಾಡ್ತಿದ್ವಿ. ಸೇಮ್ ಅದೇ ರೀತಿ ಇಲ್ಲೂ ಅಷ್ಟೇ. ಪ್ಲಸ್ ಮೈನಸ್ ಕ್ಯೂ ಇಂದ ಎಷ್ಟಿದೆ, ಪ್ಲಸ್ ಕ್ಯೂ ಇಂದ ಎಷ್ಟಿದೆ, ಎರಡನ್ನು ಸೇರಿಸಿ ಆ್ಯಡ್ ಮಾಡಿ ಇಡೋದು. ಅದೇ ನಮಗೆ ಅದು ಆ್ಯಡ್ ಮಾಡಬೇಕಾದ್ರೆ ಸ್ವಲ್ಪ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇರ್ತವೆ, ಅದನ್ನು ನೋಡ್ಕೊಬೇಕು. ಸೊ ನೋಡಿ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಮೈನಸ್ ಕ್ಯೂ. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಪಿ, ಈ ಪಿನಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಯಾವುದರಿಂದ? ಡ್ಯೂ ಟು ಮೈನಸ್ ಕ್ಯೂ ಇಂದ ಎಷ್ಟಿದೆ ಕಂಡುಹಿಡಿಬೇಕು, ಈಕ್ವೇಷನ್ ಬರೀಬೇಕು. ಆಮೇಲೆ ಪ್ಲಸ್ ಕ್ಯೂ ಇಂದ ಎಷ್ಟಿದೆ ಬರೀಬೇಕು, ಈಕ್ವೇಷನ್ ಬರೀಬೇಕು. ಹೌದಾ? ಆ ರೀತಿ. ಸೊ ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂದರೆ ಪಿ ನೋಡಿರಿ, ಇದು ಈಕ್ವಿಟೋರಿಯಲ್ ಲೈನ್ ಅಂದರೆ ಏನು? ಇದೊಂಥರ ಐಸೋಸೆಲಸ್ ಟ್ರಯಾಂಗಲ್ ಆಗುತ್ತೆ. ಇಲ್ಲಿ 90 ಡಿಗ್ರಿ ಬರುತ್ತೆ. ಇದು 90 ಡಿಗ್ರಿ. ಅದಕ್ಕೆ ಆ 90 ಡಿಗ್ರಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಇದು 90 ಡಿಗ್ರಿ ಇದೆ. ಇದು ಈಕ್ವಿಟೋರಿಯಲ್ ಲೈನ್ ಅಂದರೆ 90 ಡಿಗ್ರಿ. ಸೊ ಇವೇನಾಗತ್ತಂದರೆ ಇಲ್ಲಿ ಅವಾಗ ಇದು ಪಿ ಬಿ ಇದು ಹೈಪೋಟನಸ್ ಆಗುತ್ತೆ. ಅವಾಗ ಹೈಪೋಟನಸ್ ಇದು ಇಲ್ಲಿಂದಿಗೆ 6, ಇಲ್ಲಿಂದ ಇಲ್ಲಿಗೆ ಎ. ಸೊ ಪೈಥಾಗರಸ್ ಫಾರ್ಮುಲಾ ಇದಕ್ಕೆ ಅಪ್ಲೈ ಮಾಡಿರಬೇಕಾಗುತ್ತೆ. ಪೈಥಾಗರಸ್ ಅಂದರೆ ಹೈಪೋಟನಸ್ ಪಿ ಬಿ ನೋಡಿರಿ, ಪಿ ಬಿ ಇದೆಯಲ್ಲ, ಇದು ಹೈಪೋಟನಸ್ ಪಿ ಬಿ ಸ್ಕೋರ್ ಇಸ್ ಈಕ್ವಲ್ ಟು ಪಿ ಒ ಸ್ಕೋರ್ ಪ್ಲಸ್ ಒ ಬಿ ಸ್ಕೋರ್ ಅಂದರೆ ಏನು? ಆರ್ ಸ್ಕೋರ್ ಪ್ಲಸ್ ಎ ಸ್ಕೋರ್. ಆಯಿತಾ? ಪಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕೋರ್ ಪ್ಲಸ್ ಎ ಸ್ಕೋರು. ಪಿ ಬಿ ಅಂದರೆ ಏನು? ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕೋರ್ ಪ್ಲಸ್ ಎ ಸ್ಕೋರ್. ಹೈಪೋಟನಸ್ ಪಿ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕೋರ್ ಪ್ಲಸ್ ಎ ಸ್ಕೋರ್. ಫಸ್ಟ್ ಒಂದು ಸೈಡಲ್ಲಿ ಬರ್ಕೊಂಡ್ರಿ. ಸೊ ಅದೇನಂದ್ರೆ ಏನು? ಮತ್ತು ಜೊತೆಗೆ ಪಿ ಬಿ ಸ್ಕೋರ್ ಅಂದರೆ ಏನು? ಪಿ ಬಿ ಸ್ಕೋರ್ ಇಸ್ ಈಕ್ವಲ್ ಟು ಪಿ ಒ ಸ್ಕೋರ್ ಪ್ಲಸ್ ಒ ಬಿ ಸ್ಕೋರ್ ಅಂದರೆ ಏನು? ಆರ್ ಸ್ಕೋರ್ ಪ್ಲಸ್ ಎ ಸ್ಕೋರ್. ಇದನ್ನು ಬರ್ಕೊಳ್ರಿ. ಜೊತೆಗೆ ಇಲ್ಲಿ ಕಾಸ್ ಥೀಟಾ ಬರುತ್ತೆ, ಯಾಕಂದರೆ ಇದು ಕಾಂಪೋನೆಂಟ್ಸ್ ಬರುತ್ತೆ. ಕಾಸ್ ಥೀಟಾ ಅಂದರೆ ಏನು? ಇದು ಥೀಟಾ ಇದು. ಸೊ ಈ ಥೀಟಾ ಅಂದರೆ ಏನಾಗುತ್ತೆ? ಇದು ಅಡ್ಜಸ್ಟೆಂಟ್ ಸೈಡ್ ಬೈ ಹೈಪೋಟನಸ್. ಅಡ್ಜಸ್ಟೆಂಟ್ ಸೈಡ್ ಅಂದರೆ ಇಲ್ಲಿಂದ ಇಲ್ಲಿಗೆ ಎ ಬೈ ಹೈಪೋಟನಸ್ ಅಂದರೆ ಏನು? ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕೋರ್ ಪ್ಲಸ್ ಎ ಸ್ಕೋರ್. ಇವಿಷ್ಟನ್ನು ಬರೆದಿಟ್ಕೊಬೇಕು ಇಲ್ಲಿ ಸೈಡಿಗೆ, ಅಥವಾ ಇಲ್ಲಿ ಅಥವಾ ಅಲ್ಲಿ ಒಂದು ಸೈಡಲ್ಲಿ ಎಲ್ಲಿ ಜಾಗ ಐತೆ ಅಲ್ಲಿ ಸೈಡಿಗೆ ಬರೆದಿಟ್ಕೊಬೇಕು. ಗೊತ್ತಾಯ್ತಾ? ಹಾಗಾಗಿ ಅಂದರೆ ಇಲ್ಲಿ ಸರಿ, ಇದು ಪಿ ಬಿ ಒ ಈಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಒ ಈಸ್ ಅಟ್ 90 ಡಿಗ್ರಿ. ಥೀಟಾ ಈಸ್ ಥೀಟಾ ಅಂದರೆ ಏನು? ಫಸ್ಟಿಗೆ ಇದು ಪಿ ಬಿ ಸ್ಕೋರ್ ಇಸ್ ಈಕ್ವಲ್ ಟು ಇಲ್ಲಿಂದ ಆರ್ ಸ್ಕೋರ್ ಪ್ಲಸ್ ಎ ಸ್ಕೋರ್ ಫಾರ್ಮುಲಾ. ಇಲ್ಲಿಂದ ಇಲ್ಲಿಗೆ ಆರ್ ಸ್ಕೋರ್ ಇದೆ, ಪೈಥಾಗರಸ್ ಫಾರ್ಮುಲಾ ಪಕ್ಕದ. ಇಲ್ಲಿಂದ ಇಲ್ಲಿಗೆ ಎ ಸ್ಕೋರ್ ಇದೆ. ಸೊ ಪಿ ಬಿ ಸ್ಕೋರ್ ಇಸ್ ಈಕ್ವಲ್ ಟು ಆರ್ ಸ್ಕೋರ್ ಪ್ಲಸ್ ಎ ಸ್ಕೋರ್. ಸೊ ಹೈಪೋಟನಸ್ ಪಿ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕೋರ್ ಪ್ಲಸ್ ಎ ಸ್ಕೋರ್. ಹಾಗಾಗಿ ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸ್ಟೆಂಟ್ ಸೈಡ್ ಬೈ ಹೈಪೋಟನಸ್. ಅಡ್ಜಸ್ಟೆಂಟ್ ಅಂದರೆ ಎ ಬೈ ಹೈಪೋಟನಸ್ ಅಂದರೆ ಏನು? ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕೋರ್ ಪ್ಲಸ್ ಎ ಸ್ಕೋರ್. ಅದನ್ನು ಬರಲಿ ಅಷ್ಟು. ಈಗ ಇಲ್ಲಿಂದ ಶುರು ಮಾಡಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಮೈನಸ್ ಕ್ಯೂ. ನೋಡಿರಿ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಮೈನಸ್ ಕ್ಯೂ ಇಂದ ಯಾವ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಆಗುತ್ತೆ ಅಂತ ಹೋದ ಫಾರ್ಮುಲಾ ಇತ್ತಲ್ಲ ಸೇಮ್ ನನಗೆ. ಇ ಆಫ್ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಬೈ 4π ಎಪ್ಸಿಲಾನ್ ನಾಟ್ ಇಂಟು ಆರ್ ಸ್ಕೋರ್ ಅಂದರೆ ಎಷ್ಟು? ಇದಕ್ಕೆ ಪಿ ಬಿ ಸ್ಕೋರ್, ಇಲ್ಲಿಂದ ಪಿ ಬಿ ಸ್ಕೋರ್ ಅಂದರೆ ಎಷ್ಟು? ಆರ್ ಸ್ಕೋರ್ ಪ್ಲಸ್ ಎ ಸ್ಕೋರ್ ಅಂದರೆ ಏನು? ಆರ್ ಸ್ಕೋರ್ ಪ್ಲಸ್ ಎ ಸ್ಕೋರ್ ಆಗಿದೆ. ಕ್ಯೂ ಬೈ ಆರ್ ಸ್ಕೋರ್. ಆರ್ ಅಂದರೆ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಪಿ ಬಿ ಸ್ಕೋರ್ ಅಂದರೆ ಏನು? ಆರ್ ಸ್ಕೋರ್ ಪ್ಲಸ್ ಎ ಸ್ಕೋರ್ ಇಂಟು ಪಿ ಕ್ಯಾಪ್. ಇದು ಟುವರ್ಡ್ಸ್ ಮೈನಸ್ ಕ್ಯೂ.
ಅದಕ್ಕೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ ಪಿ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಎಷ್ಟಿದೆ ಅಂದರೆ ಮೈನಸ್ ಕ್ಯೂ ಚಾರ್ಜಲ್ಲಿ ಎಷ್ಟಿರುತ್ತೆ ಅಂದರೆ ಇಷ್ಟಿರುತ್ತೆ, Q/4πε0 ಇಂಟು R² + A² ಇಂಟು ಪಿ ಕ್ಯಾಪ್ ಟುವರ್ಡ್ಸ್ -Q. ಇದನ್ನು ಕ್ಲೀನಾಗಿ ನಾವು ಇಟ್ಕೊಬೇಕು ಈ ಫಾರ್ಮುಲಾ. ನೆಕ್ಸ್ಟ್ ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು +Q ಅಂದರೆ E + Q ಡ್ಯೂ ಟು +Q ಇದೇನಾಗುತ್ತೆ ಅಂದರೆ ಸೇಮ್ ಇದೇ ಬರುತ್ತೆ, ಯಾಕಂದರೆ ಇಲ್ಲಿ +Q ಇರುತ್ತೆ -Q ಇರುತ್ತೆ, ಮ್ಯಾಗ್ನಿಟ್ಯೂಡ್ ಒಂದೇ ಇರುತ್ತೆ. ಸೊ ಅವಾಗ ಸೇಮ್ ಇದೇ ರೀತಿ ಅಪ್ಲೈ ಮಾಡಬೇಕಾಗತ್ತೆ. Q/4πε0 ಇಂಟು R² + A² ಪಿ ಕ್ಯಾಪ್ ಅವೇ ಫ್ರಮ್ Q, ಇದರಿಂದ ಇದು ಅವೇ ಫ್ರಮ್ Q, ಈ Q ಇಂದ ಇದಕ್ಕೆಲ್ಲ +Q ಇದಕ್ಕೆ. ಅವಾಗ ಏನಾಗ್ತದೆ ಎರಡನ್ನು ಆ್ಯಡ್ ಮಾಡೋದು, ಅಥವಾ ಎರಡನ್ನು ಅದು = ಇದು ಎರಡನ್ನು ಆ್ಯಡ್ ಮಾಡೋದು. E of -Q = E of +Q ಇನ್ ಮ್ಯಾಗ್ನಿಟ್ಯೂಡಲ್ಲಿ ಎರಡು ಸತ ಒಂದೇ ಇರುತ್ತೆ. ಸೊ ಈಗೇನಾಗುತ್ತೆ ಅಂದರೆ ರಿಸಾಲ್ವಿಂಗ್ ದ ಕಾಂಪೋನೆಂಟ್ಸ್ ಫಸ್ಟ್ PUCನಲ್ಲಿ ನೋಡಿದ್ರಿ, ರಿಸಲ್ಯೂಷನ್ ಆಫ್ ಎ ಕಾಂಪೋನೆಂಟ್ಸ್ ಅಂತ ಇದೆ, ಅದನ್ನು ಒಂದ್ಸರಿ ನೋಡ್ಕೊಳ್ರಿ. ಯಾರು ನೋಡ್ಕೊಂಡಿಲ್ಲ ಸ್ವಲ್ಪ ಅದನ್ನು ಫಸ್ಟ್ PUCದಲ್ಲಿ ವೀಡಿಯೋ ಲೆಸನಲ್ಲಿ ಇದೆ ನೋಡಿರಿ, ಅದನ್ನು ನೋಡ್ಕೊಳ್ರಿ ಕ್ಲಿಯರಾಗಿ. ಹಾಗೆ ರಿಸಾಲ್ವಿಂಗ್ ದ ಟೂ ಫೀಲ್ಡ್ಸ್ ನೋಡಿರಿ, ಇಲ್ಲಿ ಅಟ್ ಪಿ ನಲ್ಲಿ ಏನಾಗುತ್ತೆ ಅಂದರೆ ರಿಸಾಲ್ವಿಂಗ್ ದ ಟೂ ಫೀಲ್ಡ್ ಇಂಟು ಟೂ ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್. ನೋಡಿರಿ, ಇದನ್ನು ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್ ಆಗಿ ಮಾಡಿರ್ತೀವಿ, ಗೊತ್ತಾಯ್ತಾ. ಇದು E2 cos θ ಮತ್ತು E2 sin θ, ಗೊತ್ತಾಯ್ತು. sin θ ಮತ್ತು cos θ ಎರಡು ಸತ ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್. ಪರ್ಪೆಂಡಿಕ್ಯುಲರ್ ಕಾಂಪೋನೆಂಟ್ಸ್ ಕ್ಯಾನ್ಸಲ್ ಈಚ್ ಅದರ್. ನೋಡಿರಿ, ಇಲ್ಲೊಂದು E2 sin θ, ಇಲ್ಲೊಂದು E2 sin θ, ಗೊತ್ತಾಯ್ತಾ. E2 sin θ ಇವೆರಡು ಸತ ಒಂದಕ್ಕೊಂದಕ್ಕೆ ಆಪೋಸಿಟ್ ಸೈಡಲ್ಲಿರುತ್ತೆ, ಕ್ಯಾನ್ಸಲ್ ಆಗ್ಬಿಡ್ತವೆ. ಇನ್ನೊಂದು E1 cos θ, E2 cos θ ಎರಡು ಸತ ಆ್ಯಡೆಡ್ ಅಪ್ ಆಗುತ್ತೆ. ಸೊ ಪ್ಯಾರಲ್ ಕಾಂಪೋನೆಂಟ್ಸ್ ಆ್ಯಡೆಡ್ ಅಪ್ ನೋಡಿ, ಇದಕ್ಕೆ ಪ್ಯಾರಲ್ ಆಗಿರೋದು ಈ ಕಾಂಪೋನೆಂಟ್ಸ್ ಎರಡು ಆ್ಯಡ್ ಆಗಿಬಿಡುತ್ತೆ. ಇದು E1 cos θ, ಈ ಮಾರ್ಕ್ ಮಾಡಿದ್ದಿಲ್ಲ, ಇದು E2 cos θ. ಸೊ ಎರಡು ಆ್ಯಡ್ ಆಗುತ್ತೆ. ಸೊ ಅದಕ್ಕಂದರೆ cos θ ಪಿ ಇದು ಅದಕ್ಕೆ. ಸೊ ದೋಷ ಏನಾಗುತ್ತೆ ಅಂದರೆ E = EQ + E of -Q ಇಂಟು cos θ ಪಿ ಕ್ಯಾಪ್. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಈ ಫೀಲ್ಡು E of +Q + -Q ಇವೆರಡನ್ನು ಸತ ಆ್ಯಡ್ ಮಾಡ್ತೀವಿ. E of +Q + E of -Q = cos θ ಪಿ ಕ್ಯಾಪ್, ಅದಾಯ್ತಾ. cos θ ಪಿ ಕ್ಯಾಪ್ ಅಂದರೆ ಇದಕ್ಕೆ ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್ ಇದಕ್ಕೆ ಆ್ಯಡ್ ಆಗಿರುತ್ತೆ. cos θ ಇಂಟು ಪಿ ಕ್ಯಾಪ್ ಇದು ಯೂನಿಟ್ ವೆಕ್ಟರ್. ಸೊ ಈಗ ಬರ್ಕೊಳ್ಳಿ, ಈಗ E of +Qಗೆ ಈ ಫಾರ್ಮುಲಾ ತೆಗೆದು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿರಿ. Q/4πε0 ಇಂಟು R² + A² ಇದನ್ನು ಅಪ್ಲೈ ಮಾಡಿದೆ, ಇದಕ್ಕೆ ಇದನ್ನು ಅಪ್ಲೈ ಮಾಡಿದೆ. Q/4πε0 ಇಂಟು R² + A² ಮಾಡಿದೆ ಇಂಟು cos θ ಅಂದರೆ ಏನೋ ಇದಕ್ಕೆ A/√A² R² + A² ಹಾಗೆ ಹಾಕಿದ್ದೀನಿ. ಪಿ ಕ್ಯಾಪ್ ಹಾಗೆ ಇದೆ ಇದಕ್ಕೆಲ್ಲ. ಇದು ನೋಡಿರಿ, ಯಾಕಂದರೆ E of +Q ಇಲ್ಲಿ ಬರೆದಿದೆ, ಇದ್ರದ್ದು ವ್ಯಾಲ್ಯೂನು ಇಲ್ಲಿ ಬರೆದಿದೆ, ಆಮೇಲೆ ಈ cos θದ ವ್ಯಾಲ್ಯೂ ಇಲ್ಲಿದೆ, ಇದನ್ನು ತೆಗೆದು ಇಲ್ಲಿ ಬರೆದಿದೆ ಇಂಟು ಪಿ ಕ್ಯಾಪ್ ಹಾಗೆ ಇದೆ. ಸೊ ನೋಡಿರಿ, ಇಲ್ಲಿ Q/4πε0 ಇದೆಲ್ಲ ಇಲ್ಲೂ ಕಾಮನ್ ಇದೆ, ಇಲ್ಲೂ ಕಾಮನ್ ಇದೆ. ಕಾಮನ್ ಅಂತ ತೆಗೆದು ಔಟ್ಸೈಡ್ ತೆಗೆದಿದೆ. Q/4πε0 ಇಂಟು R² + A² ಕಾಮನ್ ತೆಗೆದಿದೆ. ಇಲ್ಲಿ ಅಷ್ಟು ತೆಗೆದಾಗ ಇಲ್ಲೇನಿತ್ತು 1 ಉಳಿತು, ಇಲ್ಲೂ ಅಷ್ಟು ತೆಗೆದಾಗ ಇನ್ನು ಉಳಿತು, 1 + 1 ಉಳಿತು. ಇನ್ನು ಈ ಕಡೆ ಇದನ್ನು ಹಾಗೆ ಇಟ್ಟಿದೆ, A/R² + A² ಹಾಗೆ ಉಳಿದಿದೆ, ಗೊತ್ತಾಯ್ತಾ. ಇದಕ್ಕೆ 2 A ಇದು Q ಅಂತ ಬಂದುಬಿಟ್ಟಿದೆ ಮಿಸ್ ಆಗಿ. A ಸರಿ. ಸೊ ಏನಾಗುತ್ತೆ ಅಂದರೆ Q2 ನೋಡಿ, ಇದು 1 + 1 2 ಇಂಟು Q ಇಂಟು A 2AQ ಮೇಲ್ಗಡೆ ಬರೆದಿದೆ, ಡಿವೈಡೆಡ್ ಬೈ 4πε0 ಇಂಟು R² + A² ಹೀಗೆ ಇದೆ. ಇದು 1, ಇಲ್ಲಿ R² + A² 1/2 ಅಂತ ಬರ್ಕೊಂಡಿದೆ. ಇಲ್ಲಿ ಇದನ್ನು ಸ್ಕ್ವೇರ್ ರೂಟ್ ಅಂತ ತೆಗೆದು 1/2. ಈಗ ಏನಾಗುತ್ತೆ 1/2 ಪ್ಲಸ್ ಇಲ್ಲಿ ಏನೇ ಪವರ್ ಇಲ್ಲಂದ್ರೆ 1, ಅವಾಗ 1 + 1/2 ಆಗುತ್ತೆ. 2AQ ಕಾಮನ್ ತೆಗೆದಿದೆ, 2 ಅಂದರೆ 2 ಇಲ್ಲಿ ಬಂದಿದೆ, AQ ಎರಡನ್ನೂ ಮೇಲ್ಗಡೆ ಬರ್ಕೊಂಡಿದೆ, 4πε0 ಹಾಗೆ ಬರ್ಕೊಂಡಿದೆ, R² + A² ಇದೆ, ಇಲ್ಲಿ ಸ್ಕ್ವೇರ್ ರೂಟ್ ಅಂತ ತೆಗೆದು ಇಲ್ಲಿ 1/2 ಅಂತ ಬರ್ಕೊಂಡಿದೆ, 1/2 + 1 ಅವು ಎಷ್ಟಾಗುತ್ತೆ 1 + 1/2 ಅಂತ ಬರೆದಿದೆ ಅದಕ್ಕೆ. ಅವಾಗ ಏನಾಗುತ್ತೆ ಬಟ್ 2AQ = P ಇಲ್ಲಿ ಇದೆಯಲ್ಲ, 2AQ = P ಮ್ಯಾಗ್ನಿಟ್ಯೂಡು. ಸೊ 2AQ = P, therefore R is very greater than A and A² = 0. A² becomes 0 ಆಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿರಿ ಇದಕ್ಕೆ. A = P/2AQ ಬದಲಿ P ಅಂತ ಬರೆದಿದೆ. 4πε0 ಇಂಟು R², A² ಅನ್ನು 0 ಮಾಡಿದೆ, R² ಬಂತು. 1 + 1/2 ಅಂದರೆ ಎಷ್ಟು 3/2 ಇದೆ. ಸೊ ಇಲ್ಲಿ 2 ಇದು 2 ಈ ಎರಡು ಕ್ಯಾನ್ಸಲ್ ಆಯಿತು, ಕ್ಯೂಬ್ ಉಳಿತು. ಸೊ P/2
ಪಿ ಹಾಗೆ ಇದೆ ಅಂದರೆ ಇದು 1/4πε ಪಿ ಬೈ ಆರ್ ಕ್ಯೂಬ್ ಇಂಟು ಪಿ ಕ್ಯಾಪ್. ಸೊ ಡೈರೆಕ್ಷನ್ ಆಫ್ ವಿ ಈಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಪಿ. ನೋಡಿ ಡೈರೆಕ್ಷನ್ ಆಫ್ ವಿ ಇದೆಯಲ್ಲ, ಇದು ಈ ಪಿ ಡೈರೆಕ್ಷನ್ ಏನು ಇರುತ್ತೋ ಇಲ್ಲಿಂದ ಇಲ್ಲಿಗೆ ಕ್ಯೂ ಏನಂದರೆ ಪಿ ಡೈರೆಕ್ಷನ್ ಏನದು ಮೈನಸ್ ಕ್ಯೂ ಇಂದ ಪ್ಲಸ್ ಕ್ಯೂ. ಆದರೆ ಈ ಡೈರೆಕ್ಷನ್ ಇರುತ್ತೆ ಇದಕ್ಕಿಂತ ಇದು ಆಪೋಸಿಟ್ ಇರುತ್ತೆ. ಸೊ ಡೈರೆಕ್ಷನ್ ಆಫ್ ವಿ ಈಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಪಿ. ಎರಡು ಸತ ಡೈರೆಕ್ಷನ್ ಆಪೋಸಿಟ್ ಇರುತ್ತೆ. ಸೊ ದಿಸ್ ಇದು ಇದೊಂದು ಡಿರಿವೇಷನ್ ಭಾಳ ಇಂಪಾರ್ಟೆಂಟ್ ಇದೆ, ಭಾಳ ಕ್ಲೀನಾಗಿ ಕೇಳಿರಿ, ಗೊತ್ತಾಯ್ತಾ? ಸೊ ಮತ್ತೊಂದು ಸರಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದರೆ ಭಾಳ ಇಂಪಾರ್ಟೆಂಟ್ ಇದು. ಸೊ ಇದು ಈಕ್ವಿಟೇರಿಯಲ್ ಇದು ಪ್ಲಸ್ ಕ್ಯೂ ಮೈನಸ್ ಕ್ಯೂ ಎರಡು ಚಾರ್ಜಸ್ ಇರುತ್ತೆ. ಇದು ಮಧ್ಯೆ ಈಕ್ವಿಟೇರಿಯಲ್ ಲೈನ್ ಇದ್ರ ಮಧ್ಯೆ ಮಿಡ್ ಪಾಯಿಂಟಲ್ಲಿ ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವುದೋ ಒಂದು ಈ ಈಕ್ವಿಟೇರಿಯಲ್ ಲೈನ್ ಮೇಲೇ ಇರಬೇಕು. ಇಲ್ಲಿ ಮೇಲೆ ಇರೋ ಪಾಯಿಂಟಲ್ಲಿ ಯಾವ ಪಾಯಿಂಟಲ್ಲಿ ಇದು ಯಾವುದೋ ಪಾಯಿಂಟಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕಂಡುಹಿಡಿಬೇಕು. ಅದಕ್ಕೆ ಏನು ಮಾಡ್ತೀವಿ, ಸೇಮ್ ಅದು ಕನ್ಸಿಡರ್ ದ ಫಾಲೋಯಿಂಗ್ ಅಂತ ಬರೆದು ಫೋರ್ತ್ ಫೀಲ್ಡಲ್ಲಿ ಏನು ಮಾಡಿಸಿದ್ದೋ ಸೇಮ್ ಅದೇ. ಇದೀಗ ಪಿ ಈಸ್ ಈಕ್ವಲ್ ಟು ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಫಸ್ಟ್ ಏನಿದೆ ಡಾಟಾ ಎಲ್ಲ ಬರ್ಕೊಬೇಕು, ಗೊತ್ತಾಯ್ತಾ? ಆರ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ದ ಥರ್ಡ್ ಪಾಯಿಂಟ್ ಆಫ್ ದ ಆಕ್ಸಿಸ್ ಪಿ, ಥರ್ಡ್ ಪಾಯಿಂಟ್ ಆಕ್ಸಿಸ್. ಪಿ ಕ್ಯಾಪ್ ಈಸ್ ಈಕ್ವಲ್ ಟು ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಪಿ ಆ್ಯಂಡ್ ಎ ಈಸ್ ಈಕ್ವಲ್ ಟು ಮಾಡಿ ಎ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದ ಡೈಪೋಲ್. ಇದು ಮ್ಯಾಗ್ನಿಟ್ಯೂಡ್. ಈ ಪಿ ಈಸ್ ಈಕ್ವಲ್ ಟು 2a ಈಸ್ ಈಕ್ವಲ್ ಟು ಡೈಪೋಲ್ ಲೆಂತ್ plus q and minus q is equal to charges. E is equal to electric field at P. So mod P is equal to Q into 2a. ಅದು ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ P ಡ್ಯೂ ಟು ಮೈನಸ್ ಕ್ಯೂ ಅಂದರೆ ಏನಂತ ಕಂಡುಹಿಡಬೇಕು. ಫಸ್ಟ್ ಮೈನಸ್ ಕ್ಯೂ ಕಂಡುಹಿಡಬೇಕು, ಆಮೇಲೆ ಪ್ಲಸ್ ಕ್ಯೂದು. ಮೈನಸ್ ಕ್ಯೂ ಪ್ಲಸ್ ಕ್ಯೂದು ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಒಂದೇ ಇರುತ್ತೆ, ಯಾಕಂದರೆ ಇದು ಈಕ್ವೇಟರಿಯಲ್ ಟ್ರಯಾಂಗಲ್ ಇದು. ಹಾಗಾಗಿ ಎ ಆಫ್ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಬೈ 4πε0 ಇಂಟು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪಿ ಸ್ಕ್ವೇರ್. ಕ್ಯೂ ಬೈ 4πε0 ಇಂಟು ಆರ್ ಸ್ಕ್ವೇರ್ ಫಾರ್ಮುಲಾ ಇತ್ತು. ಆರ್ ಸ್ಕ್ವೇರಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆ. ಇಲ್ಲಿ ಫಾರ್ಮುಲಾ ಪೈಥಾಗರಸ್ ಫಾರ್ಮುಲಾ ಅಪ್ಲೈ ಮಾಡಿದ್ದಕ್ಕೆ ಪಿ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಆವಾಗ ಇದು ಬೈ ಪಿ ಬಿ ಸ್ಕ್ವೇರ್ ಅಂದರೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಪಿ ಕ್ಯಾಪ್ ಟುವರ್ಡ್ಸ್ ಮೈನಸ್ ಕ್ಯೂ. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು ಎ ಆಫ್ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಬೈ 4πε0 ಇಂಟು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ಪಿ ಕ್ಯಾಪ್ ಅವೇ ಫ್ರಮ್ ಪ್ಲಸ್ ಕ್ಯೂ. ಸೊ ಇದು ಎರಡು ಈಕ್ವಲ್. ಎ ಆಫ್ ಮೈನಸ್ ಕ್ಯೂ ಈಸ್ ಈಕ್ವಲ್ ಟು ಎ ಆಫ್ ಪ್ಲಸ್ ಕ್ಯೂ. ಸೊ ಗೊತ್ತಾಯ್ತಾ? ಆವಾಗ ಏನಾಗುತ್ತೆ ಅಂದರೆ ರಿಸಾಲ್ವ್ ಇದೆ ಈ ಪಾಯಿಂಟಲ್ಲಿ ರಿಸಾಲ್ವ್ ಇನ್ ದ ಕಾಂಪೋನೆಂಟ್ಸ್ ಇಂಟು ರೆಕ್ಟ್ಯಾಂಗುಲರ್ ಕಾಂಪೋನೆಂಟ್ಸ್. ಈ ಸೈನ್ ಥೀಟಾ ಈ ಕಡೆ, ಸೈನ್ ಥೀಟಾ ಪ್ಯಾರಲಲ್ ಕಾಂಪೋನೆಂಟ್ಸ್ ಕಾಸ್ ಥೀಟಾ, ಇದು ಸೈನ್ ಥೀಟಾ. ಸೊ ಹೇಗಂದರೆ ಪರ್ಪೆಂಡಿಕ್ಯುಲರ್ ಕಾಂಪೋನೆಂಟ್ಸ್ ಕ್ಯಾನ್ಸಲ್ ಈಚಾರ ನೋಡಿ, ಇದು ಪರ್ಪೆಂಡಿಕ್ಯುಲರ್ ಇಲ್ಲೊಂದು ಮತ್ತು ಇಲ್ಲೊಂದು ಇರುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಈ ಪ್ಯಾರಲಲ್ ಕಾಂಪೋನೆಂಟ್ಸ್ ಆ್ಯಡೆಡ್ ಅಪ್. ಸೊ ಪ್ಯಾರಲಲ್ ಕಾಂಪೋನೆಂಟ್ಸ್ ಆ್ಯಡೆಡ್ ಅಪ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಈಸ್ ಈಕ್ವಲ್ ಟು ಆ್ಯಡೆಡ್ ಅಪ್. ಈ ಎರಡು ಪ್ಯಾರಲಲ್ ಕಾಂಪೋನೆಂಟ್ಸ್ ಎರಡು ಆ್ಯಡ್ ಆಗುತ್ತೆ. ಇ ಆಫ್ ಪ್ಲಸ್ ಕ್ಯೂ ಆ್ಯಂಡ್ ಇ ಆಫ್ ಮೈನಸ್ ಕ್ಯೂ ನೋಡಿ, ಪ್ಯಾರಲಲ್ ಕಾಂಪೋನೆಂಟ್ ಈ ಪಾಯಿಂಟು ಮತ್ತು ಈ ಪಾಯಿಂಟ್ ಎರಡು ಸಹ ಆ್ಯಡ್ ಆಗುತ್ತೆ. ಸೊ ಅವಾಗ ಈ ಕ್ಯೂ ಈ ಪ್ಲಸ್ ಕ್ಯೂ ಇದೆ, ಇಲ್ಲಿಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. ಇದನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಇದಕ್ಕೆ ಇದು ಈ ಮೈನಸ್ ಕ್ಯೂಗೆ ಇದು, ಈ ಪ್ಲಸ್ ಕ್ಯೂ ಇದು ಇಂಟು ಕಾಸ್ ಥೀಟಾ. ಕಾಸ್ ಥೀಟಾ ಅಂದರೆ ಏನು? ಅಡ್ಜಸೆಂಟ್ ಸೈಡ್ ಬೈ ಹೈಪಾಟ್ನಸ್. ಅಡ್ಜಸೆಂಟ್ ಸೈಡ್ ಅಂದರೆ ಎಷ್ಟಿದೆ ಇಲ್ಲಿ ಎ ಬೈ ಹೈಪಾಟ್ನಸ್ ಅಂದರೆ ಎಷ್ಟಿದು ಈ ಸ್ಕ್ವೇರ್ ರೂಟ್ ಆಫ್ ಎ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಏನಾಗುತ್ತೆ ಅಂದರೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ ಇಂಟು ಪಿ ಕ್ಯಾಪ್ ಹಿಂಗೆ ಇದೆ. ಸೊ ನೆಕ್ಸ್ಟ್ ಕ್ಯೂ ಬೈ 4πε0 ಇಂಟು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಕಾಮನ್ ಇದೆ, ಇಲ್ಲೂ ಕಾಮನ್ ಇದೆ, ಇಲ್ಲೂ ಕಾಮನ್ ಇದೆ, ಎರಡಿದೆ. ಕಾಮನ್ ಹೊರಗೆ ತೆಗೆದೆ 1+1 ಉಳೀತು. ಸೊ ಅದಕ್ಕಂದರೆ ಎ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 1/2 ನೋಡಿ, ರೂಟ್ ಅಂತ ತೆಗೆದು 1/2 ಬರ್ದೀನಿ ಹೋಲ್ ಬೈ. ಸೊ ಏನಾಗುತ್ತೆ ಅಂದರೆ 1+1 2 ಆಯಿತು. 2a ಕ್ಯೂ ಇಲ್ಲಿ ಬರದೆ. ನೆಕ್ಸ್ಟ್ ಇಲ್ಲಿದೆ 4πε0 ಇದು ಹಾಗೆ ಇದೆ. ಆರ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 1/2 ಇದೆ. ಸೊ 1+1/2. ಸೊ ಏನಾಗುತ್ತೆ ಅಂದರೆ ಆವಾಗ ಬಟ್ 2a ಕ್ಯೂ ನೋಡಿ, ಇಲ್ಲಿ 2a ಕ್ಯೂಗೆ ನಾವು ಪಿ ಅಂತ ಹಾಕೊಂತೀವಿ, ಎಲ್ಲ ಫಾರ್ಮುಲಾ ಇದೆ 2a ಕ್ಯೂ ಪಿ ಆ್ಯಂಡ್ ಆರ್ ಈಸ್ ಗ್ರೇಟರ್ ದೆನ್ ಫುಲ್ಲಿ ಗ್ರೇಟರ್ ದೆನ್ ಎ. ಸೊ ಆ್ಯಂಡ್ ಆರ್ ಎ ಸ್ಕ್ವೇರ್ ಬಿಕಮ್ಸ್ 0. ಅಲ್ಲಿ ಆರ್ ಈಸ್ ಗ್ರೇಟರ್ ದೆನ್ ಎ ಆ್ಯಂಡ್ ಆ ಎ ಈಸ್ ಈಕ್ವಲ್ ಟು 0 ಇತ್ತು, ಇಲ್ಲಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಸೊ ಏನಾಗುತ್ತೆ ಇಲ್ಲಿ ನಾವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿರ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಪಿ ಬೈ 4πε0 ಇಂಟು ಆರ್ ಸ್ಕ್ವೇರ್ ಆಯಿತು. ಇಲ್ಲಿ ಆರ್ ಸ್ಕ್ವೇರ್ ಹೋದ್ಮೇಲೆ ಇಲ್ಲಿ ಉಳೀತು, ಎ ಸ್ಕ್ವೇರ್ ಹೋದ್ಮೇಲೆ ಆರ್ ಸ್ಕ್ವೇರ್ ಉಳೀತು, ಹಾಗೆ ಇಟ್ಟೆ. ಇಲ್ಲಿ 4 ಟು ಪವರ್ ಆಫ್ 1+1/2 ಇದೆ. 1/2 ಅಂದರೆ 3/2 ಆಯಿತು. ಸೊ 3/2 ಆಯಿತು ಅಂದರೆ 1/4πε0 ಇಂಟು ಪಿ ಅಪಾನ್ ಆರ್ ಕ್ಯೂಬ್. ಸೊ ಇಂಟು ಪಿ ಕ್ಯಾಪ್. ಸೊ ಅಷ್ಟು. ಸೊ ಏನಾಗುತ್ತೆ ಅಂದರೆ ಏನು, ದಿಸ್ ಈಸ್ ದ ಆನ್ಸರ್. ಆ್ಯಂಡ್ ಡೈರೆಕ್ಷನ್ ಆಫ್ ಇ ಈಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಪಿ. ಸೊ ಇಷ್ಟು ಇದು ಡೈರೆಕ್ಷನ್, ಈ ಡೈರೆಕ್ಷನ್ ಎರಡು ಒಂದೈತೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇದನ್ನು ಕ್ಲೀನಾಗಿ ಪಾಯಿಂಟ್ ಮಾಡ್ತೀವಿ.
ನೋಡ್ಕೊಂಡು ಒಂದು ಸರಿ ನೋಡ್ಕೊಳ್ಳೋದಿದ್ದಾಗ ಒಂದು ಸರಿ ಹಂಗೆ 3 ಸರಿ ಬರೀರಿ. ಒಂದು ಸರಿ ನೋಟ್ಸಲ್ಲಿ ಬರೀರಿ, ಆಮೇಲೆ ನೋಡ್ಕೊಳ್ಳೋದಿದ್ದಂಗೆ 2 ಸರಿ ಬರೆಯೋಕ್ಕೆ ಟ್ರೈ ಮಾಡಿರಿ. ಅವು ಸ್ಟೆಪ್ ಬೈ ಸ್ಟೆಪ್ ಮಾಡಿರಿ. ಇಲ್ಲಿಂದ ಇಲ್ಲಿವರೆಗೆ ಒಂದು ಸರಿ ನೋಡ್ಕೊಳ್ಳೋದಿದ್ದಂಗೆ ಬರೀರಿ, ನೋಡ್ಕೊಂಡು ಸರಿ ನೋಡ್ಕೊಳ್ಳೋದಿದ್ದಂಗೆ ಬರೀರಿ. ಇಲ್ಲಿಂದ ಇಲ್ಲಿವರೆಗೆ ನೋಡ್ಕೊಂಡು ಸರಿ ನೋಡ್ಕೊಳ್ಳೋದಿದ್ದಂಗೆ ಸರಿ ಬರೀರಿ. ಆಮೇಲೆ ಈ ಸಬ್ಸ್ಟಿಟ್ಯೂಷನ್ ಇದೆಲ್ಲ ಮ್ಯಾಥಮೆಟಿಕ್ಸಿಂದು ಇದು ಇಲ್ಲಿಂದ ಇಲ್ಲಿವರೆಗೆ ನೋಡ್ಕೊಂಡು ಸರಿ ನೋಡ್ಕೊಳ್ಳೋದಿದ್ದಂಗೆ ಒಂದು ಸರಿ ಬರೀರಿ ರಫಲ್ಲಿ. ಅವು ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ obtain the expression for the torque acting on an electric dipole placed in a uniform electric field. ಅಂದರೆ ಇದನ್ನು ಈ ಕ್ವಶನ್ ಎಲ್ಲೂ ಸ್ವಲ್ಪ ಎಕ್ಸಾಮಿಗೆ ಜಾಸ್ತಿ ಕೇಳಿಲ್ಲ. ಇದು ಇಷ್ಟು ವರ್ಷದಲ್ಲಿ 14ನೇ ಇಸ್ವಿಯಿಂದ ಹಿಡಿದು ಒಂದು ಸರಿನೂ ಕೇಳಿಲ್ಲ. ಹಂಗೆ ನೀವು ಇದನ್ನು ಮಾತ್ರ ಕ್ಲೀನಾಗಿ ನೋಡ್ಕೊಂಡ್ರೆ ಇದು ಪ್ರತಿ ಸರಿನೂ ರಿಪಿಟೇಷನ್ ಆಗ್ತಿದೆ. ಫಸ್ಟ್ ಕ್ವಶನ್ ಮಾತ್ರ ಚೆನ್ನಾಗಿ ನೋಡ್ಕೊಂಡ್ರೆ, ಎರಡನೇದು ಸ್ವಲ್ಪ ನಿಮಗೆ ಅಷ್ಟೇನು ಇದ್ದಿಲ್ಲ. ಔಟ್ ಆಫ್ ತೆಗಿಬೇಕು ಅನ್ನೋರೆಲ್ಲ ಇದನ್ನು ಕಲ್ತ್ಕೊಂಡಿರಿ, ಸುಮ್ಮನೆ ಕೊಡೋದಿಲ್ಲ, ನೋಡಿರಿ ಒಂದು ಸರಿ. ನೆಕ್ಸ್ಟ್ obtain the expression for the torque acting on an electric dipole placed in a uniform electric field. ನೋಡಿರಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡು ಇದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಏನದು ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತಾ ಇರುತ್ತೆ. ಮಧ್ಯದಲ್ಲಿ ಟಾರ್ಕ್ ಆಕ್ಟಿಂಗ್ ಅಂದರೆ ಇದು ಇಲ್ಲೊಂದು ಪ್ಲಸ್ ಕ್ಯೂ ಚಾರ್ಜ್ ಇದೆ, ಇಲ್ಲೊಂದು ಮೈನಸ್ ಕ್ಯೂ ಚಾರ್ಜ್ ಇದೆ. ಈ ರೀತಿ ಇಲ್ಲೊಂದು ಇಟ್ಟಿದ್ದೀವಿ. ಅವಾಗ ಇದು ಹಿಂಗೆ ಟಾರ್ಕ್ ಆಕ್ಟಿಂಗ್ ಅಂದರೆ ಈ ರೀತಿ ಸುತ್ತತ್ತೆ ಅಥವಾ ಈ ರೀತಿ ರೊಟೇಷನ್ ಆಗೋದು. ರೊಟೇಷನಿಗೆ ಟಾರ್ಕ್ ಅಂತ ಕರಿತೀವಿ. ಅದಕ್ಕೆ ಪರ್ಪೆಂಡಿಕ್ಯುಲರ್ ಆರಮ್, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಆರಮ್, ಇದ್ರ ಮೇಲೆ ಎಷ್ಟು ಫೋರ್ಸ್ ಆಗ್ತಿದೆ ಅದನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ಪ್ಲಸ್ ಕ್ಯೂ ಇದೆ, ಇದು ಪ್ಲಸ್ ಕ್ಯೂ ಮೈನಸ್ ಕ್ಯೂ ಎರಡು ಚಾರ್ಜಸ್ ಇಲ್ಲಿದೆ. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಮಧ್ಯೆ ಯಾವ ರೀತಿ ಇರುತ್ತೆ ಅಂತ ಇದು ಎಲ್ಲಿ ಉಪಯೋಗಿಸ್ತಾರೆ ಅಂದರೆ ಮೋಟ್ರುಗಳಲ್ಲಿ, ರಿವೈಂಡಿಂಗ್ ಮೋಟ್ರುಗಳೆಲ್ಲ ಇರ್ತವೆ. ನಾವು ಸ್ವಿಚ್ ಆಗ್ತಿದ್ದಂಗೆ ಮೋಟ್ರು ತಿರುಗುತ್ತೆ ಯಾಗುತ್ತೆ ಅಂದರೆ ಇದು ಟಾರ್ಕ್ ಆಕ್ಟಿಂಗ್ ಈ ಪ್ರಿನ್ಸಿಪಲ್ ಮೇಲೆ ಆಗಿರುತ್ತೆ. ಇದು ಅಂದರೆ ಇದು ಯಾವ ರೀತಿ ಇರುತ್ತೆ, ಒಂದು ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಅದ್ರ ಬದಲು ಅಲ್ಲೇನೇ ಇರುತ್ತೆ ಎಲೆಕ್ಟ್ರಿಕ್ ವೈಂಡಿಂಗ್ ಮಾಡಿರ್ತಾರೆ ಸುತ್ತಲೂ. ಈ ಮೋಟ್ರ್ ಸುತ್ತಲೂ ವೈಂಡಿಂಗ್ ಒಂದು ತಂತಿಯನ್ನು ಸುತ್ತಿರ್ತಾರೆ. ಅದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡು. ಮಧ್ಯೆ ಆಕ್ಸಿಸ್ ಇರುತ್ತೆ, ಒಂದು ಆಕ್ಸಿಸ್, ಮೋಟ್ರ್ ಮಧ್ಯದಲ್ಲಿ ಒಂದು ಆಕ್ಸಿಸ್ ಇರುತ್ತೆ, ಅದು ಆಕ್ಸಿಸ್ ಇದು ಗೊತ್ತಾಯ್ತಾ, ಅದು ಆಕ್ಸಿಸ್ ಆಗಿ ಆ್ಯಕ್ಟ್ ಆಗುತ್ತೆ ಗೊತ್ತಾಯ್ತಾ. ಅದು ಇದರಲ್ಲೆಲ್ಲ ಇದನ್ನು ಬಳಸ್ತಾರೆ. ಸೊ ಈಗೇನಾಗುತ್ತೆ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೇಮ್ ಅದರಲ್ಲಿದ್ದಂಗೆ ಇದರಲ್ಲ ಅಷ್ಟೇ. ಪ್ಲಸ್ ಕ್ಯೂ ಮೈನಸ್ ಕ್ಯೂ ಟು ಕ್ಯೂ ಆರ್ ದ ಚಾರ್ಜಸ್. ನೋಡಿರಿ, minus q and plus q are the charges of electric dipole. So 2a is equal to dipole length. ನೋಡಿ 2a ಇಲ್ಲಿಂದ ಇಲ್ಲಿಗೆ 2a ಇದೆ, ಅದು dipole length. And p is equal to q into 2a. p is equal to ಏನಾಗುತ್ತೆ ಅಂದರೆ ಅದಕ್ಕೆ ಅದು ಡೈಪೋಲ್ ಮೂಮೆಂಟ್ ಆಫ್ ಡೈಪೋಲ್ ಮೂಮೆಂಟ್ p ಇದಕ್ಕೆ q into 2a. ಆ್ಯಂಡ್ e is equal to ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈಗೆಲ್ಲ ಇದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಾಯ್ತಾ. ಇಲ್ಲಿ ಡೈಪೋಲ್ ಬರುತ್ತಲ್ಲ, ಇಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ q ಇಂಟು ಇ ಗೊತ್ತಾಯ್ತಾ. ಸೊ ಥೀಟಾ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿಟ್ವೀನ್ ದ ಡೈಪೋಲ್ ಆ್ಯಂಡ್ ಪ್ಲೇಸ್ಡ್ ಡೈಪೋಲ್ ಪ್ಲೇಸ್ಡ್ ಆ್ಯಂಗಲ್ ಥೀಟಾ ಇದೆಯಲ್ಲ, ಇದು ಥೀಟಾ ಇದೆ. ಆ್ಯಂಗಲ್ ಬಿಟ್ವೀನ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಡೈಪೋಲ್ ಎರಡರ ಮಧ್ಯೆ ಆ್ಯಂಗಲ್ ಥೀಟಾ. ನೋಡಿ, ಇದು ಡೈಪೋಲ್, ಇಲ್ಲಿ ಪ್ಲಸ್ ಚಾರ್ಜ್ ಇದೆ, ಮೈನಸ್ ಚಾರ್ಜ್ ಇದೆ. ಇದರಲ್ಲಿ ಹಿಂಗೆ ಇಟ್ಟಿದ್ದಾಗ ಇಲ್ಲಿಂದ ಇಲ್ಲಿಗೆ ಈ ಪ್ಯಾರಲಲ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡಿಗೂ ಮತ್ತು ಇದಕ್ಕೂ ಎಷ್ಟು ಆ್ಯಂಗಲ್ ಇದೆ ಅದನ್ನು ನಾವು ಥೀಟಾ ಅಂತ ಕರಿತೀವಿ. Theta is equal to angle between electric dipole placed and uniform electric field in the opposite direction of E. Right? Angle between electric dipole and placed and uniform electric field in the opposite direction of E. QE is equal to force acting on plus Q in the direction of E. Notice, plus QE is Q into E is the force acting in the direction of E. E direction ಎಲ್ಲಿರುತ್ತೋ ಅಲ್ಲಿ ಹೋಗುತ್ತೆ ಇದು. ಆಯಿತು. ಮೈನಸ್ ಕ್ಯೂ ಅಂದರೆ ಏನು, ಇನ್ ದ ಆಪೋಸಿಟ್ ಡೈರೆಕ್ಷನ್ ಆಫ್ ಮೈನಸ್ ಕ್ಯೂ ಗೊತ್ತಾಯ್ತಾ. ಆಗ ಸೊ ಇದು ಕ್ಯೂ ಇ ಈಸ್ ಈಕ್ವಲ್ ಟು ಫೋರ್ಸ್ ಆಕ್ಟಿಂಗ್ ಆನ್ ಮೈನಸ್ ಕ್ಯೂ ಇನ್ ದ ಆಪೋಸಿಟ್ ಡೈರೆಕ್ಷನ್. ಸೇಮ್ ಇಲ್ಲೂ ಸಹ ಕ್ಯೂ ಇ ಇದು ಇನ್ ದ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಿರುತ್ತೆ ಗೊತ್ತಾಯ್ತಾ. ಅದಕ್ಕೆ ಇದಕ್ಕೆ ಇಲ್ಲಿ ಮೈನಸ್ ಕ್ಯೂ ಯು, ಇದಕ್ಕೆ ಇದು ಮೈನಸ್ ಕ್ಯೂ ಇದೆ, ಇಲ್ಲೂ ಸಹ ಕ್ಯೂ ಇ ಇನ್ ದ ಆಪೋಸಿಟ್ ಡೈರೆಕ್ಷನ್ ಹೋಗ್ತಿರುತ್ತೆ ಗೊತ್ತಾಯ್ತಾ. ಸೊ ಅಂದರೆ ಮತ್ತೆ ಓಕೆ ಆ್ಯಂಡ್ ಆಪೋಸಿಟ್ ಡೈರೆಕ್ಷನ್. ಸೊ ಇಟ್ ಕನ್ಸಿಸ್ಟ್ಸ್ ಆಫ್ ಎ ಕಪಲ್. ನೋಡ್ರಿ, ಇಲ್ಲಿ ಒಂದು ಡೈರೆಕ್ಷನ್ ಹಿಂಗೆ ಹೋಗ್ತಿರುತ್ತೆ, ಇನ್ನೊಂದು ಡೈರೆಕ್ಷನ್ ಹಿಂಗೆ ಹೋಗ್ತಿರುತ್ತೆ. ಒಂದು ಈ ಕಡೆ ಹೋಗ್ತಾ ಇರುತ್ತೆ, ಒಂದು ಈ ಕಡೆ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಹಿಂಗೆ ತಿರುಗಕ್ಕೆ ಶುರು ಆಗುತ್ತೆ. ಇದು ಈ ಕಡೆ ಬಂದಾಗ ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಗುತ್ತೆ, ಹಿಂಗೆ ತಿರುಗುತ್ತೆ. ಈ ರೀತಿ ಹಿಂಗೆ ತಿರುಗ್ತಾ ಇರುತ್ತೆ. ಅಂದರೆ ಟಾರ್ಕ್ ಆಕ್ಟಿಂಗ್ ಅಂದರೆ ಎರಡು ಸತ ಹಿಂಗೆ ರೊಟೇಷನ್ ಆಗುತ್ತೆ. ಅದಕ್ಕೆ ಟಾರ್ಕ್ ಅಂತ ಕರಿತೀವಿ. ಇಟ್ ಕನ್ಸಿಸ್ಟ್ಸ್ ಆಫ್ ಎ ಕಪಲ್ ಇದಕ್ಕೆ ಟು ಟಾರ್ಕ್ ಕಪಲ್ ಟಾರ್ಕ್ ಕನ್ಸಿಸ್ಟ್ ಆಫ್ ಇಷ್ಟು ಕಾನ್ಸ್ಟಿಟ್ಯೂಟ್ಸ್ ಎ ಕಪಲ್. ನೋಡಿರಿ, ಇವಾಗ ಕಪಲ್ ಫಾರ್ಮೇಟ್ ಆಗುತ್ತೆ. ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಇಲ್ಲಿ ಈ ಕಡೆ ಇದು ಈ ಕಡೆ ಆದಾಗ ಏನಾಗುತ್ತೆ ಅಂದರೆ ಕಪಲ್ ಅಂದರೆ ಏನು ರೊಟೇಷನ್ ಶುರು ಆಗುತ್ತೆ.
ಅವಾಗ ಇದು ಈ ಕಡೆ ತಿರುಗಿ ಈ ಕಡೆ ಬರ್ತಿದ್ದಂಗೆ ಇದು ಈ ಕಡೆ ಶುರು ಆಗುತ್ತೆ, ಇದು ಈ ಕಡೆಯಿಂದ ಡೈರೆಕ್ಷನಲ್ಲಿ ಬರುತ್ತೆ, ಆವಾಗ ಇದು ರೊಟೇಷನ್ ಆಗುತ್ತೆ. ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಡೈಪೋಲ್. ನೋಡಿ, ಈ ಡೈಪೋಲಿಂದ ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಏನಂದರೆ ಟೋ ಈಸ್ ಈಕ್ವಲ್ ಟು, ಟಾರ್ಕ್ ನಾವು ಟೋ ಅಂತ ಕರೀತೀವಿ, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಅಥವಾ ಫೋರ್ಸ್ ಇಂಟು ಆರ್ಮ್ ಆಫ್ ದ ಕಪಲ್. ಆರ್ಮ್ ಆಫ್ ದ ಕಪಲ್ ಅಂದರೆ ಒನ್ ಆಫ್ ದ ಆರ್ಮ್, ಅದಕ್ಕೆ ಅಂದರೆ ಬಿ ಸಿ, ಬಿ ಮತ್ತು ಸಿ, ಬಿ ಸಿ ಅಂದರೆ ಆರ್ಮ್ ಆಫ್ ದ ಕಪಲ್, ಗೊತ್ತಾಯ್ತಾ? ಬಿ ಸಿ. ಟೋ ಈಸ್ ಈಕ್ವಲ್ ಟು ಕ್ಯೂ ಯು ಇಂಟು ಬಿ ಸಿ. ಬಿ ಸಿ ಅಂದರೆ ಏನು? ಸೊ ಅಂದರೆ ಏನು ಇದಕ್ಕೆ? ಬಟ್ ಸೈನ್ ಥೀಟಾ ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಸೈನ್ ಥೀಟಾ, ಬಿ ಸಿ ನಮಗೆ ಏನಂತ ಬೇಕು ಇಲ್ಲಿ ಬಿ ಸಿ. ಅವಾಗ ಏನಾಗುತ್ತೆ ಅಂದರೆ ಸೈನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಬೈ ಹೈಪಾಟ್ನಸ್, ಆಪೋಸಿಟ್ ಸೈಡ್ ಬೈ ಹೈಪಾಟ್ನಸ್. ಅವಾಗ ಸೈನ್ ಥೀಟಾ ಈಸ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ. ನೋಡಿರಿ, ಬಿ ಸಿ ಆಪೋಸಿಟ್ ಸೈಡ್ ಬೈ ಹೈಪಾಟ್ನಸ್ ಎ ಬಿ. ಎ ಬಿ ಲೆಂತ್ ಗೊತ್ತಿದೆ 2a. ಬಿ ಸಿ ಅಂದರೆ ಏನು ಕಂಡುಹಿಡಿಬೇಕು. ಬಿ ಸಿಗೆ ಏನು ಮಾಡಿದ್ರೆ ಸೈನ್ ಥೀಟಾ ಇಂಟು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದೆ. ಬಿ ಸಿ ಈಸ್ ಈಕ್ವಲ್ ಟು ಎ ಬಿ ಇಂಟು ಸೈನ್ ಥೀಟಾ. ಬಿ ಸಿ ಇದೆಯಲ್ಲ, ಇಲ್ಲಿಂದ ಎರಡನ್ನು ಮಲ್ಟಿಪ್ಲೈ ಮಾಡಿದೆ, ಇಲ್ಲಿ ಕೆಳಗಡೆ ಏನಿಲ್ಲ ಅಂದರೆ ಒಂದು, ಬಿ ಸಿ ಈಸ್ ಈಕ್ವಲ್ ಟು ಎ ಬಿ ಈ ಸೈನ್ ಥೀಟಾ. ಸೊ ಎ ಬಿ ಅಂದರೆ ಏನು? 2a. ಇಲ್ಲಿದೆಲ್ಲ ಎ ಬಿ, ಎ ಇಂದ ಬಿಗೆ 2a ಇದೆ, 2a ಸೈನ್ ಥೀಟಾ. ಸೊ ಟೋ ಈಸ್ ಈಕ್ವಲ್ ಟು ಸೇಮ್ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಟೋ ಈಸ್ ಈಕ್ವಲ್ ಟು ಕ್ಯೂ ಯು ಇಂಟು ಬಿ ಸಿ ಇದೆ, ಕ್ಯೂ ಯು ಇಂಟು ಬಿ ಸಿ ಅಂದರೆ 2a ಸೈನ್ ಥೀಟಾ. ಸೊ ಗೊತ್ತಾಯ್ತಾ? ಕ್ಯೂ ಈಸ್ ಈಕ್ವಲ್ ಟು 2a ಈಸ್ ಈಕ್ವಲ್ ಟು ಪಿ. ಬಟ್ ಕ್ಯೂ ಇಂಟು 2a ಇದೆಯಲ್ಲ, ಚಾರ್ಜಸ್ಸು ಮತ್ತು 2a ಡೈಪೋಲ್ ಅಂತ ಎರಡು ಫಿಕ್ಸೆಡ್ ಆಗಿರುತ್ತೆ. ಸೊ ಕಾನ್ಸ್ಟೆಂಟು. ಸೊ ಟೋ ಈಸ್ ಈಕ್ವಲ್ ಟು ಪಿ ಇ ಸೈನ್ ಥೀಟಾ. ಸೊ ಪಿ ಇ ಸೈನ್ ಥೀಟಾ ಅಂತ ಟೋ ಈಸ್ ಈಕ್ವಲ್ ಟು ಪಿ ಇ ಸೈನ್ ಥೀಟಾ ಇದೆ ಎಕ್ಸ್ಪ್ರೆಷನ್. ಸೊ ಅಂದರೆ ಏನು? ಫೋರ್ಸ್ ಆನ್ ಎ ಡೈಪೋಲ್ ಈಸ್ ಆಲ್ವೇಸ್ ಟೆನ್ಸ್ ಟು ಅಲೈನ್ ಟು ದ ಡೈಪೋಲ್. ನೋಡಿ, ಫೋರ್ಸ್ ಯಾವಾಗಲೂ ಸತ ಈ ಡೈಪೋಲ್ ಇದೆಯಲ್ಲ ಇದಕ್ಕೆ ಸತ ಅದಕ್ಕೆ ಅಲೈನ್ಮೆಂಟ್ ಆಗಿರುತ್ತೆ, ಅದರಲ್ಲೇ ಇರುತ್ತೆ ಅಂತ ಅರ್ಥ. ಇದ್ರ ಜೊತೆಗೇ ಅಲೈನ್ ಅಂದರೆ ಏನು? ಇದ್ರ ಜೊತೆಗೇ ಸತ ತಿರುಗ್ತಾ ಇರುತ್ತೆ ಅಂತ ಅರ್ಥ. ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಯಾವಾಗಲೂ ಸತಿ ಇದ್ರ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ನೋಡಿ, ಇಲ್ಲಿರುತ್ತೆ, ಇದು ಈ ಕಡೆ ದಬ್ಬತ್ತೆ, ಇದು ಈ ಕಡೆ ದಬ್ಬತ್ತೆ, ತಕ್ಷಣ ಹಿಂಗೆ ರೊಟೇಷನ್ ಆಗುತ್ತೆ. ಇಲ್ಲಿ ಬರ್ತಿದ್ದಂಗೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಪ್ಯಾರಲ್ ಆಗಿರುತ್ತೆ. ಇಲ್ಲಿ ಚೂರು ಈ ಕಡೆ ಇಲ್ಲಿ ಬರ್ತಿದ್ದಂಗೆ ಇದು ಈ ಕಡೆ ದಬ್ಬತ್ತೆ, ಅವಾಗ ಇದು ಹಿಂಗೆ ಹೋಗುತ್ತೆ, ಇದು ಈ ಕಡೆ ದಬ್ಬತ್ತೆ. ಹಾಗೆ ಈ ರೀತಿ ಅಲೈನ್ ಇನ್ ದ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡಿಗೆ ಸತ ಹೋಗ್ತಾ ಇರುತ್ತೆ. ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಟ್ ಈಸ್ ನಾರ್ಮಲ್ ಟು ದ ಪ್ಲೇನ್ ಆಫ್ ಪಿ. ನೋಡಿ, ಈ ಪ್ಲೇನಿಗೆ ಯಾವಾಗಲೂ ಸತ ನಾರ್ಮಲ್ ಆಗಿರುತ್ತೆ. ಆ್ಯಂಡ್ ಈ ಪ್ಲೇನ್ ಇ ಮತ್ತು ಇದಕ್ಕೆ ಯಾವಾಗಲೂ ಸತ ಪರ್ಪೆಂಡಿಕ್ಯುಲರ್, ಇದಕ್ಕೆ ನಾರ್ಮಲ್ ಆಗಿರುತ್ತೆ ಅಂತ ಅರ್ಥ. ಸೊ ಇದು ಇದನ್ನು ಕ್ಲೀನಾಗಿ ಮಾಡ್ಕೊಳ್ತೀನಿ. ಮತ್ತೊಂದು ಸರಿ ಇದನ್ನು ಹೇಳ್ತೀನಿ. obtain an expression for the torque acting on an electric dipole placed in a uniform electric field. ಇದನ್ನು ಬಿಡಬೇಕು. ಸೊ ಇಟ್ ಈಸ್ ಎ ಯೂನಿಫಾರ್ಮ್, ಈ ಈಸ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದನ್ನು ಯಾವಾಗಲೂ ಸತ ಒಂದು ಯೂನಿಫಾರ್ಮ್, ಒಂದೇ ಪ್ಯಾರಲಾಗಿ ಇದನ್ನು ಹೇಳಿರ್ತೀವಿ. ಸೊ ಸೇಮ್ ಇದರಲ್ಲಿ ಏನಿದೆ ಇದರಲ್ಲಿ ಏನಿದೆ ಅದೇ ರೀತಿ ಬರ್ಕೊಳ್ಳೋದು. -q + q ಈಸ್ ಈಕ್ವಲ್ ಟು ಚಾರ್ಜಸ್ ಆನ್ ದ ಎಲೆಕ್ಟ್ರಿಕ್ ಡೈಪೋಲ್, 2a ಈಸ್ ಈಕ್ವಲ್ ಟು ಡೈಪೋಲ್ ಲೆಂತ್, p ಈಸ್ ಈಕ್ವಲ್ ಟು q ಇಂಟು 2a, e ಈಸ್ ಈಕ್ವಲ್ ಟು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, theta is equal to angle between electric dipole and uniform electric field in the opposite direction of E. Qu is equal to force acting on plus Q in the direction of E. Qu is equal to same other Q, force acting on minus Q in the direction of E. E direction electric field ಎರಡು ಸತ ಇರುತ್ತೆ. ಅದಕ್ಕೆ ಬಸ್ ಆಪೋಸಿಟ್ ಇಂದ ಇದು ಆಪೋಸಿಟ್ ಡೈರೆಕ್ಷನ್. -q ಯಾವಾಗಲೂ ಸತ ಆಪೋಸಿಟ್ ಡೈರೆಕ್ಷನ್ನು, ಪ್ಲಸ್ q ಅದು ಆ ಡೈರೆಕ್ಷನ್. So QE on plus Q and minus QE on minus Q are equal. QE on minus Q. ನೋಡಿ, ಇಲ್ಲಿಂದ QE ಇಲ್ಲಿಂದ Q ಎರಡು ಆಪೋಸಿಟ್ ಇರುತ್ತೆ. ಸೊ ಎರಡು ಈಕ್ವಲ್ ಕಾನ್ಸ್ಟಿಟ್ಯೂಟ್. ಇಟ್ ಕಾನ್ಸ್ಟಿಟ್ಯೂಟ್ಸ್ ಎ ಕಪಲ್. ನೋಡಿ, ಎರಡು ಈಕ್ವಲ್ ಆನ್ ಆಪೋಸಿಟ್ ಫೋರ್ಸಸ್ ಇರುತ್ತೆ, ಎರಡು ಸತ ಯಾವುದು ಕಪಲ್ ಫಾರ್ಮ್ ಆಗುತ್ತೆ. ಈಕ್ವಲ್ ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಡೈಪೋಲ್ ಈಸ್ ಈಕ್ವಲ್ ಟು, ಅವಾಗ ಟಾರ್ಕ್ ಎಷ್ಟಾಗತ್ತೆ ಅಂದರೆ ಟೋ ಇಂಟು ಫೋರ್ಸ್, ಇದು ಟೋ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಟೋ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಆರ್ಮ್ ಆಫ್ ಕಪಲ್, ಯಾವ್ದಾರ ಒಂದು ಆರ್ಮ್ ಆಫ್ ಕಪಲ್ ಅಂದರೆ ಬಿ ಸಿ. ಸೊ ಟೋ ಈಸ್ ಈಕ್ವಲ್ ಟು ಕ್ಯೂ ಯು ಇಂಟು ಬಿ ಸಿ. ಈ ಬಿ ಸಿಗೆ ಎಷ್ಟು ಇದನ್ನು ನೋಡ್ಕೋಬೇಕು. ಈಗ ಸೈನ್ ಥೀಟಾ, ಈಗ ಬಿ ಸಿಗೆ ಏನು ಮಾಡಬೇಕು? ಇನ್ ದ ಟ್ರ್ಯಾಂಗಲ್. ನೋಡಿ, ಈ ಟ್ರ್ಯಾಂಗಲ್ನಲ್ಲಿ ಸೈನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಬೈ ಹೈಪಾಟ್ನಸ್. ಆಪೋಸಿಟ್ ಸೈಡ್ ಅಂದರೆ ಬಿ ಸಿ ಬೈ ಹೈಪಾಟ್ನಸ್ ಅಂದರೆ ಎ ಬಿ. ಎ ಬಿ ಅಂದರೆ ಏನು? 2 ಇದಕ್ಕೆ. ಬಿ ಸಿ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬಿ ಸಿ ಈಸ್ ಈಕ್ವಲ್ ಟು ಎ ಬಿ ಇಂಟು ಸೈನ್ ಥೀಟಾ. ಸೊ ಬಿ ಸಿ ಈಸ್ ಈಕ್ವಲ್ ಟು 2a. ಎ ಬಿ ಅಂದರೆ ಏನು? 2a ಡೈಪೋಲ್ ಲೆಂತ್ ಇಂಟು ಸೈನ್ ಥೀಟಾ. ಸೊ ಇದನ್ನು ಬಿ ಸಿ ತೆಗೆದು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಅದಕ್ಕೆ ಯಾಕಂದರೆ ಈಕ್ವೇಷನ್ 1 ಅಂತ ಬರ್ಕೊಂಡ್ರಿ ಬೇಕಾದ್ರೆ. ಈಕ್ವೇಷನ್ ಫ್ರಮ್ 1, ಈಕ್ವೇಷನ್ 1ಗೆ ಇದು 2a sin θ ಫ್ರಮ್ 1.
ಫ್ರಮ್ ಒನ್ನಿಂದ ಟೋ ಈಸ್ ಈಕ್ವಲ್ ಟು ಕ್ಯೂ ಇಂಟು ಟಿ ಎ ಇಂಟು ಸೈನ್ ಥೀಟಾ. ಸೊ ಬಟ್ ಕ್ಯೂ ಇಂಟು ಟು ಎ ಈಸ್ ಈಕ್ವಲ್ ಟು ಪಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ಅದು ಕಾನ್ಸ್ಟೆಂಟ್. ಸೊ ಅದಕ್ಕೆ ಪಿ ಅಂತ ಬರೆದಿದ್ವಿ. ಸೊ ಟು ಎ ಇಂಟು ಕ್ಯೂ ಅನ್ನು ಏನು ಮಾಡ್ತೀವಿ, ಕ್ಯೂ ಇಂಟು ಟು ಎನ ಪಿ ಅಂತ ಬರೆದಿದ್ದೀನಿ. ಟೋ ಈಸ್ ಈಕ್ವಲ್ ಟು ಪಿ ಇ ಸೈನ್ ಥೀಟಾ. ಸೊ ಇಲ್ಲಿ ದಿಸ್ ಈಸ್ ಎನ್ ಎಕ್ಸ್ಪ್ರೆಷನ್. ಆ್ಯಂಡ್ ಫೋರ್ಸ್ ಆನ್ ಎ ಡೈಪೋಲ್ ಈಸ್ ಆಲ್ವೇಸ್ ಟೆನ್ಸ್ ಟು ಅಲೈನ್ ಟು ದ ಡೈಪೋಲ್. ನೋಡಿ, ಫೋರ್ಸ್ ಯಾವಾಗಲೂ ಸತ ಟೆನ್ಸ್ ಟು ಅಲೈನ್, ಇದನ್ನು ಯಾವಾಗಲೂ ಸತ ಹಿಂಗೆ ಬಾಲ್ಸ್ ಹಾಕೊಳ್ಳ್ರಿ, ಟೆನ್ಸ್ ಟು ಅಲೈನ್ ಟು ದ ಡೈಪೋಲ್. ಡೈಪೋಲಿಗೆ ಯಾವಾಗಲೂ ಜೊತೆಗೇ ಇರುತ್ತೆ. ಸೊ ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಯಾವಾಗಲೂ ಸತ ಇದು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನಲ್ಲೇ ಇರುತ್ತೆ. ಇಟ್ ಈಸ್ ನಾರ್ಮಲ್ ಟು ದ ಪ್ಲೇನ್ ಪಿ. ಇದಕ್ಕೆ ಯಾವಾಗಲೂ ಸತ ನಾರ್ಮಲ್ ಆಗಿ ಇರುತ್ತೆ ಪ್ಲೇನಿಗೆ. ಸೊ ಅದು ಇದಾಗುತ್ತೆ. ಸೊ ಇದಕ್ಕೂ ಅಷ್ಟೇ, ಇದಕ್ಕೊಂದು ಬಾಕ್ಸ್ ಹಾಕೊಳ್ಳ್ರಿ, ಎಲೆಕ್ಟ್ರಿಕ್ ಡೈಪೋಲ್. ಇದಕ್ಕೊಂದು ಬಾಕ್ಸ್ ಹಾಕಿದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ನಿಮಗೆ ಫಸ್ಟ್ನೇ ಕ್ವಶನ್ ಮಾತ್ರ ಎಕ್ಸಾಮಿಗೆ ಬಂದೇ ಬರುತ್ತೆ, ನೋಡ್ಕೊಳ್ಳಿ. ಓಕೆ, ಇದು ನೋಡ್ಕೊಳ್ದಿದ್ದಕ್ಕೆ ಒಂದ್ಸರಿ ಇದನ್ನು ಕ್ಲೀನ್ ಮಾಡಿ. ಓಕೆ, ಬೆಸ್ಟ್ ಆಫ್ ಲಕ್.